ಹಲೋ ಎವ್ರಿವನ್, ಇವತ್ತು ನಾನು ಪಾಲಕ್ ಪನ್ನೀರ್ ರೆಸಿಪಿ ಮಾಡ್ತಿದ್ದೀನಿ. ತುಂಬ ಸುಲಭವಾದ ರೀತಿಯಲ್ಲಿ ಮಾಡ್ತಿದ್ದೀನಿ, ಅಷ್ಟೇ ರುಚಿಕರವಾಗಿರುವಂಥ ರೀತಿಲಿ ಕೂಡ ಇದೆ. ಅದು ಮೊದಲಿಗೆ ಬಾಣಲಿಗೆ ಎಣ್ಣೆ ತುಪ್ಪ ಎರಡೂ ಹಾಕ್ಕೊಂಡು ಚಿಕ್ಕದಾಗಿ ಹೆಚ್ಚಿರುವಂಥ ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕ್ಕೊಂಡು ಸ್ವಲ್ಪ ಹುರಿದ ಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡು ಹುರಿತಾ ಇದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಎರಡು ಹಸಿಮೆಣಸು ಹೆಚ್ಚಾಗ್ತಾಯಿದ್ದೀನಿ. ಆಮೇಲೆ ಹಸಿಯಾಗಿರೋಂಥ ಪಾಲಕನ್ನು, ಅಂದರೆ ನಾನು ಬೇಯಿಸ್ಕೊಂಡಿಲ್ಲ, ಹಸಿ ಪಾಲಕನ್ನು ರುಬ್ಬಿ ಪೇಸ್ಟ್ ಮಾಡಿದ್ದೀನಿ. ಅದನ್ನು ಹುರಿದಿರೋಂಥ ಈರುಳ್ಳಿಗೆ ಹಾಕ್ತಾಯಿದ್ದೀನಿ. ಅದೊಂದು 2 ನಿಮಿಷ ಬೇಯುತ್ತಲೇನು. ನಾನಿವತ್ತು ಇಲ್ಲಿ ಯೂಸ್ ಮಾಡ್ತಾ ಇರೋಂಥದ್ದು MTR ಪಾಲಕ್ ಪನ್ನೀರ್ ಮಿಕ್ಸ್ಡ್ ಮಸಾಲ ಪ್ಯಾಕೆಟ್ ಯೂಸ್ ಮಾಡ್ತಿದ್ದೀನಿ. ಅದು 10 ರೂಪಾಯಿ ಪ್ಯಾಕೆಟು, 4 ಜನಕ್ಕೆ ಆರಾಮಾಗುತ್ತೆ. ಅದಕ್ಕೆ ನಾನು ಇವತ್ತು ಈರುಳ್ಳಿಗೆ ಸ್ವಲ್ಪನೇ ಉಪ್ಪು ಹಾಕಿದ್ದು ಮುಂಚೆ. ಇವತ್ತು ನಾನು ಇದೊಂದು ಪ್ಯಾಕೆಟು ಮಸಾಲೆ ಬಿಟ್ಟು ಬೇರೆ ಏನೂ ಯೂಸ್ ಮಾಡಿಲ್ಲ. ಇದನ್ನು ಹಾಕಿ ಫುಲ್ಲು ಪ್ಯಾಕೆಟ್ ಹಾಕಿ ಚೆನ್ನಾಗಿ ಮಗ್ಚ್ಕೊಳ್ತಾ ಇದ್ದೀನಿ. ನಾನು ಇದೇ ರೀತಿ MTRದು 10 ರೂಪೀಸ್ ಪ್ಯಾಕೆಟ್ದು ಇನ್ನೂ ಒಂದು 2-3 ರೆಸಿಪಿ ಮಾಡಿ ಹಾಕಿದ್ದೀನಿ. ಅದನ್ನು ನನ್ನ ಚಾನಲಲ್ಲಿ ಚೆಕ್ ಮಾಡೋದನ್ನು ಮರಿಬೇಡಿ. MTR ಮಸಾಲದಲ್ಲಿ ಪ್ಯಾಕೆಟಲ್ಲಿ ಹೇಳಿರೋ ಅಂತೆ 150 ml ಹಸಿ ಹಾಲು ಹಾಕ್ತಾಯಿದ್ದೀನಿ. ಹಾಲು ಹಾಕಿದ ತಕ್ಷಣ ಅದ್ರ ಜೊತೆಗೇ ಕಟ್ ಮಾಡಿರೋಂಥ ಪನ್ನೀರು ಹಾಕ್ಬಿಡ್ತಾಯಿದ್ದೀನಿ. ಮತ್ತು ಹಾಲು ಮತ್ತು ಪನ್ನೀರಲ್ಲಿ ಎಲ್ಲ ಚೆನ್ನಾಗಿ ಅದು ಚೆನ್ನಾಗಿ 7-8 ನಿಮಿಷ ಕುದಿಬೇಕು. ಇದೆಲ್ಲ ಚೆನ್ನಾಗಿ ಕುದ್ಮೇಲೆ ಟೇಸ್ಟ್ ಮಾಡಿ ನೋಡಿದೆ, ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಇದೆ ಅನ್ನಿಸ್ತು. ಅದಕ್ಕೆ ಒಂಚೂರು ಹುಣಸೆಹಣ್ಣು ರಸ ಹಾಕಿದೆ. ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಇದನ್ನು ಮರೀದೇನೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಹೇಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.